ಕೇರಳಕ್ಕೂ ನೇಪಾಳದ ಝೆನ್ಸಿ ಪ್ರತಿಭಟನೆಗೂ ಇದೇ ಲಿಂಕ್. ನೇಪಾಳ ಹೊತ್ತಿ ಉರಿಯಲು ಕೇರಳದಲ್ಲೇ ರೆಡಿ ಆಯ್ತಾ ಮಾಸ್ಟರ್ ಪ್ಲಾನ್. ಝೆನ್ಸಿ ಕಿಚ್ಚು ಹಚ್ಚಿತ ಆನ್ಲೈನ್ ಗೇಮಿಂಗ್ ಪ್ಲಾಟ್ಫಾರ್ಮ್. ನೇಪಾಳದಲ್ಲಿ ಇತ್ತೀಚೆಗೆ ನಡೆದ ಝೆನ್ಸಿ ಪ್ರತಿಭಟನೆಗಳಿಗೆ ಕೇರಳದಿಂದ ಶಸ್ತ್ರಾಸ್ತ್ರಗಳನ್ನು ತರಿಸುವಂತೆ ಕರೆ ನೀಡಲಾಗಿತ್ತು ಎನ್ನಲಾದ ಸಾಮಾಜಿಕ ಮಾಧ್ಯಮ ಸಂದೇಶಗಳ ಕುರಿತು ಕೇಂದ್ರ ಸಂಸ್ಥೆಗಳು ತೀವ್ರ ತನಿಖೆಯನ್ನ ಆರಂಭಿಸಿವೆ. ಸ್ಥಳೀಯರು ಭಾಗಿಯಾಗಿರುವ ಸಾಧ್ಯತೆಯನ್ನು ಸೂಚಿಸುವ ಗುಪ್ತಚರ ವರದಿಯ ಆಧಾರದ ಮೇಲೆ ಕೇರಳ ಪೊಲೀಸರು ಪ್ರಾಥಮಿಕ ತನಿಖೆಯನ್ನ ಪ್ರಾರಂಭಿಸಿದ್ದಾರೆ. ಪ್ರತಿಭಟನೆಗಳ ಸಮಯದಲ್ಲಿ ಸಕ್ರಿಯವಾಗಿದ್ದ ಗ್ರೀನಿಶ್ ಎಂಬ ಡಿಸ್ಕಾರ್ಡ್ ಖಾತೆ ಮತ್ತು ಕೆಲವು ಮಲಯಾಳಿ ವ್ಯಕ್ತಿಗಳ ನಡುವಿನ ಸಂಬಂಧವನ್ನು ಸೈಬರ್ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಹಾಗಾಗಿ ಹಿಂಸಾತ್ಮಕ ಪ್ರತಿಭಟನೆಯಲ್ಲಿ ಯಾವುದಾದರೂ ಕೇರಳಿಗರು ನೇರವಾಗಿ ಭಾಗವಹಿಸಿದ್ದಾರೆ ಎಂಬ ಬಗ್ಗೆ ಅಧಿಕಾರಿಗಳು ಪರಿಶೀಲಿಸುತ್ತಿದ್ದಾರೆ. ಕೇರಳಕ್ಕೆ ಸಂಬಂಧಿಸಿದ ಪ್ರಮುಖ ಶಸ್ತ್ರಾಸ್ತ್ರ ಕಳ್ಳಸಾಗಣೆ ಪ್ರಕರಣದಲ್ಲಿ ಈ ಹಿಂದೆ ಆರೋಪಿಯಾಗಿದ್ದ ಗುಂಪಿನ ಭಾಗಿತ್ವವನ್ನು ತನಿಖಾಧಿಕಾರಿಗಳು ಶಂಕಿಸಿದ್ದಾರೆ. ಈ ಗುಂಪಿನಲ್ಲಿ ಟಿಪಿ ಚಂದ್ರಶೇಖರನ್ ಹತ್ಯೆ ಪ್ರಕರಣದಲ್ಲಿ ಆರೋಪಿಯಾಗಿರುವ ವ್ಯಕ್ತಿಗಳು ಸೇರಿದ್ದಾರೆ. ಅವರು ಭಾರತದ ಈಶಾನ್ಯ ರಾಜ್ಯಗಳಿಂದ ಬಂದೂಕುಗಳು ಸೇರಿದಂತೆ ಶಸ್ತ್ರಾಸ್ತ್ರಗಳನ್ನು ಕಳ್ಳಸಾಗಣೆ ಮಾಡಿದ್ದಾರೆ ಎಂದು ಈ ಹಿಂದೆ ಕಂಡುಬಂದಿತು. 2 ವರ್ಷಗಳ ಹಿಂದೆ ಕರ್ನಾಟಕ ಪೊಲೀಸರು ಅಂತಹ ಶಸ್ತ್ರಾಸ್ತ್ರಗಳ ಸಂಗ್ರಹವನ್ನು ವಶಪಡಿಸಿಕೊಂಡಿದ್ದರು ಮತ್ತು ಚಂದ್ರಶೇಖರನ್ ಹತ್ಯೆ ಆರೋಪಿ ಟಿಕೆ ರಾಜೇಶ್ ನೇತೃತ್ವದ ಗ್ಯಾಂಗ್ ಈ ಕಾರ್ಯಾಚರಣೆಯ ಹಿಂದೆ ಇದೆ ಎಂದು ಗುರುತಿಸಿದರು. ಇನ್ನು ವರದಿಗಳ ಪ್ರಕಾರ ಮಯನ್ಮಾರ್ನಿಂದ ನಾಗಾಲ್ಯಾಂಡ್ಗೆ ಮತ್ತು ನಂತರ ಕೇರಳಕ್ಕೆ ಶಸ್ತ್ರಾಸ್ತ್ರಗಳನ್ನು ಕಳ್ಳಸಾಗಣೆ ಮಾಡಲು ಪ್ರಯತ್ನಿಸಿದ್ದಕ್ಕಾಗಿ ಕಣ್ಣೂರು ಕೇಂದ್ರ ಜೈಲಿನಲ್ಲಿದ್ದ ರಾಜೇಶ್ರನ್ನ ಬೆಂಗಳೂರು ಪೊಲೀಸರು ವಿಚಾರಣೆ ನಡೆಸಿದ್ದಾರೆ. ಕೇರಳಕ್ಕೆ ಶಸ್ತ್ರಾಸ್ತ್ರ ಕಳ್ಳಸಾಗಣೆ ಪ್ರಮಾಣ ಹೆಚ್ಚುತ್ತಿರುವ ಬಗ್ಗೆ ಕೇಂದ್ರ ಸಂಸ್ಥೆಗಳು ಈಗಾಗಲೇ ಕಳವಳ ವ್ಯಕ್ತಪಡಿಸಿದ್ದವು ಮತ್ತು ಕೇರಳವನ್ನ ನೇಪಾಳದ ಝೆನ್ಸಿ ಪ್ರತಿಭಟನೆಗಳಿಗೆ ಸಂಪರ್ಕಿಸುವ ಇತ್ತೀಚಿನ ಬಹಿರಂಗಪಡಿಸುವಿಕೆಗಳು ಅವರ ಪರಿಶೀಲನೆಯನ್ನ ತೀವ್ರಗೊಳಿಸಿವೆ. ಝೆನ್ಸಿ ಪ್ರತಿಭಟನೆಗಳನ್ನು ಆನ್ಲೈನ್ ಮೂಲಕ ಯೋಜಿಸುವ ಸಮಯದಲ್ಲಿ ಕೇರಳದಿಂದ ಬಂದ ಸಂದೇಶಗಳು ಈಗ ಪತ್ತೆಯಾಗಿದೆ ಎಂದು ಕಠ್ಮಂಡು ಪೋಸ್ಟ್ ವರದಿ ಮಾಡಿದೆ. ವರದಿಯು ಡಿಸ್ಕಾರ್ಡ್ ಚಾಟ್ಗಳನ್ನು ಹೈಲೈಟ್ ಮಾಡಿದೆ. ಇದರಲ್ಲಿ ಬಳಕೆದಾರರು ಶಸ್ತ್ರಾಸ್ತ್ರಗಳನ್ನು ಸಂಗ್ರಹಿಸುವ ಮತ್ತು ಪ್ರತಿಭಟನಾಕಾರರಿಗೆ ಲಾಜಿಸ್ಟಿಕ್ ಬೆಂಬಲವನ್ನು ನೀಡುವ ಬಗ್ಗೆ ಚರ್ಚಿಸಿದ್ದಾರೆ. ಇನ್ನು ಆನ್ಲೈನ್ ಗೇಮಿಂಗ್ ಸಮುದಾಯಗಳಲ್ಲಿ ಜನಪ್ರಿಯವಾಗಿರುವ ಯುಎಸ್ ಮೂಲದ ವೇದಿಕೆಯಾದ ಡಿಸ್ಕಾರ್ಡ್ ಪ್ರತಿಭಟನಾ ಆಯೋಜಕರಿಗೆ ಮುಖ್ಯ ಸಂವಹನ ಸಾಧನವಾಗಿ ಕಾರ್ಯನಿರ್ವಹಿಸಿದೆ ಎಂದು ವರದಿಯಾಗಿದೆ. 2 ಡಿಸ್ಕಾರ್ಡ್ ಸರ್ವರ್ಗಳನ್ನು ಪ್ರಾಥಮಿಕವಾಗಿ ಪ್ರತಿಭಟನೆಗಳನ್ನು ಸಂಘಟಿಸಲು ಬಳಸಲಾಗುತ್ತಿತ್ತು ಎಂದು ಕಠ್ಮಂಡು ಪೋಸ್ಟ್ ಬಹಿರಂಗಪಡಿಸಿದೆ. ಈ ಚಾನೆಲ್ಗಳು ಭಾಗವಹಿಸುವವರ ಪ್ರತಿಭಟನಾ ಸ್ಥಳಗಳು, ಸಮಯಗಳು ಮತ್ತು ತಂತ್ರಗಳನ್ನು ನಿಖರವಾಗಿ ಸರಿಪಡಿಸಲು ಅನುವು ಮಾಡಿಕೊಟ್ಟವು. ಪತ್ರಿಕೆ ಬಿಡುಗಡೆ ಮಾಡಿದ ಸ್ಕ್ರೀನ್ಶಾಟ್ಗಳು ಸಂಭಾಷಣೆಗಳಲ್ಲಿ ಪ್ರತಿಭಟನಾಕಾರರನ್ನ ಶಸ್ತ್ರಸಜ್ಜಿತಗೊಳಿಸಲು ಕಾರ್ಯಗಳು, ಪ್ರತಿಭಟನಾ ತಂತ್ರಗಳನ್ನು ಹಂಚಿಕೊಳ್ಳುವುದು ಮತ್ತು ಪ್ರತಿ ಸಂದೇಶಗಳನ್ನು ಪ್ರಸಾರ ಮಾಡುವುದು ಸೇರಿವೆ ಎಂದು ತೋರಿಸುತ್ತದೆ.